ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ಆಧಾರ್ ಹಿಸ್ಟ್ರಿನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ನಾನು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಯಾಕೆ ಈ ಒಂದು ಆಧಾರ್ ಅಪ್ಡೇಟ್ ಹಿಸ್ಟ್ರಿ ನಮಗೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವತ್ತಾದರೂ ಒಂದು ಗೌರ್ನಮೆಂಟ್ ರಿಲೇಟೆಡ್ ಯಾವುದಾದ್ರೂ ಒಂದು ಕೆಲಸಕ್ಕೆ ನೀವು ಅಪ್ಲೈ ಮಾಡ್ತಿದ್ದೀರಾ, ಆರು ನೀವು ಯಾವ ಒಂದು ಅಡ್ರೆಸ್ಸು ಅಥವಾ ಬೇರೆ ಏನಾದರೂ ನಿಮ್ಮ ಇದರಲ್ಲಿ ಚೇಂಜಸ್ ಆಗಿದೆ, ಡೇಟ್ ಆಫ್ ಬರ್ತು ಅಥವಾ ನೇಮ್ ಕರೆಕ್ಷನು ಅಂತೇಳ್ಬಿಟ್ಟು ಎಲ್ಲ ತಿಳ್ಕೊಳ್ಳಿಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಈ ಒಂದು ಆಧಾರ್ ಅಪ್ಡೇಟ್ ಹಿಸ್ಟ್ರಿನ ಕೇಳ್ತಾರೆ. ಈವನ್ ಪೆನ್ಷನ್ಗಳೆಲ್ಲ ಅಪ್ಲೈ ಮಾಡ್ತೀರಾ ಅಂದ್ರೂ ಈ ಒಂದು ಆಧಾರ್ ಅಪ್ಡೇಟ್ ಹಿಸ್ಟ್ರಿನ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಇದು ಯೂಸ್ ಆಗುತ್ತೆ. ಸೊ ಹೇಗೆ ಮಾಡೋದಂತ ಹೇಳ್ತೀನಿ. ಮೊದಲನಿಗೆ ನೀವು ಇಲ್ಲಿ ಆಧಾರ್ ಅಂತೇಳ್ಬಿಟ್ಟು ಟೈಪ್ ಮಾಡಬೇಕಾಗುತ್ತೆ. ಆಧಾರ್ ಅಂತ ಟೈಪ್ ಮಾಡಿದ್ರೆ ಇದರಲ್ಲಿ ನಿಮಗೆ ಮೊದಲನೇ ಲಿಂಕ್ ಏನು ಓಪನ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಮೊದಲನೇದು ಲ್ಯಾಂಗ್ವೇಜ್ ಸೆಲೆಕ್ಷನ್ ಅಂತ ಕ್ಲಿಕ್ ಮಾಡಿ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಇಲ್ಲಿ ಕನ್ನಡ, ಇಂಗ್ಲೀಷ್, ತೆಲುಗು ಎಲ್ಲ ಥರ ಲ್ಯಾಂಗ್ವೇಜಸ್ ಇರುತ್ತೆ. ನಾನು ಇಂಗ್ಲೀಷೆಲ್ಲ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ಈ ಒಂದು ಆಧಾರ್ ವೆಬ್ಸೈಟಲ್ಲಿ ಅಪ್ಡೇಟ್ ಡೆಮೋಗ್ರಫಿಕ್ ಡೇಟಾ ಆ್ಯಂಡ್ ಚೆಕ್ ಸ್ಟೇಟಸ್ ಅಂತ ಏನಿದೆಯೋ ಇದರಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ಲಾಗಿನ್ ಇರುತ್ತೆ. ಈ ಒಂದು ಲಾಗಿನ್ನ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನೀವು ಯಾರ ಒಂದು ಹಿಸ್ಟ್ರಿ ತಗೊಳ್ತಿದ್ದೀರೋ ಅವರ ಒಂದು ನಂಬರ್ ಎಂಟರ್ ಮಾಡಿ. ಆ್ಯಂಡ್ ಅದ್ರ ಕೆಳಗಡೆ ಇರುವಂಥ ಕ್ಯಾಪ್ಚಾ ಎಂಟರ್ ಮಾಡಿ ನೀವು OTPನ ಕಳಿಸ್ಬೇಕಾಗುತ್ತೆ. ಸೊ ಇದಕ್ಕೆ ನಿಮಗೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು ಕಂಪಲ್ಸರಿ. ಸೊ ಈ ಒಂದು OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ನೀವೇನಾಗುತ್ತೆ ಅಂದರೆ ಇಲ್ಲಿ ಲಾಗಿನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಈ ಒಂದು ಲಾಗಿನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಆಧಾರ್ ಏನು ವೆಬ್ಸೈಟ್ ಇರುತ್ತೋ ಕಂಪ್ಲೀಟ್ ನಿಮ್ಮ ಒಂದು ಆಧಾರ್ ವೆಬ್ಸೈಟು ಓಪನ್ ಆಗುತ್ತೆ. ನಂತರ ನೀವು ಇದರಲ್ಲಿ ಆಧಾರ್ ಅಪ್ಡೇಟ್ ಹಿಸ್ಟ್ರಿ ಏನಿದೆಯೋ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ನಿಮ್ಮ ಒಂದು ಆಧಾರ್ ಕಂಪ್ಲೀಟ್ ಹಿಸ್ಟ್ರಿ, ನೀವೊಂದು ಏನೇನು ಯಾವ ಇಯರಲ್ಲಿ ಏನೇನು ಚೇಂಜಸ್ ಮಾಡಿರ್ತೀರ ಆ್ಯಂಡ್ ಮೊದಲನೇ ಸಲ ನೀವು ಆಧಾರ್ನ ಯಾವಾಗ ಮಾಡಿಸಿರ್ತೀರ ಎಲ್ಲ ಥರದ ಒಂದು ಕಂಪ್ಲೀಟ್ ಹಿಸ್ಟ್ರಿನೂ ನೀವು ಎಷ್ಟು ಟೈಮ್ ಚೇಂಜ್ ಮಾಡಿರೋ ಅಂತ ಕೂಡ ಬರ್ತದೆ. ಟಿಲ್ ಅಪ್ ಟು ಡೇಟ್ ಏನೇನು ಚೇಂಜಸ್ ಆಗಿದ್ರೂ ಅದು ಬರ್ತದೆ. ಸೊ ಈ ಒಂದು ಡೀಟೇಲ್ಸ್ನ ನೀವು ಇಲ್ಲಿ ವ್ಯೂ ಮಾಡ್ಬೋದು. ಆ್ಯಂಡ್ ನಿಮಗೆ ಏನರ ಸಲುವಾಗಿ ನೀವು ಇದನ್ನು ತಗೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಇದನ್ನು ಪ್ರಿಂಟು ಸಹ ಮಾಡ್ಕೋಬೋದಾಗುತ್ತೆ. ಆ್ಯಂಡ್ ಸೇವ್ ಮಾಡ್ಕೊಳ್ಳೋದು, ಪ್ರಿಂಟ್ ಮಾಡೋದು ಏನು ಬೇಕಾದರೂ ಮಾಡಿ ನಿಮಗೆ ಏನು ರಿಕ್ವೈರ್ ಇರುತ್ತೋ ಅದಕ್ಕೆ ನೀವು ಇದನ್ನು ಕೊಡ್ಬೋದು. ಯೂಶ್ವಲಿ ಇದನ್ನು ಒಂದು ಪೆನ್ಷನ್ನು ಅಥವಾ ಗೌರ್ನಮೆಂಟ್ ರಿಲೇಟೆಡ್ ಜಾಬ್ಸ್ಗಳ ಟೈಮಲ್ಲಿ ಮಾತ್ರ ಈ ಒಂದು ಆಧಾರ್ ಅಪ್ಡೇಟ್ ಹಿಸ್ಟ್ರಿನ ಕೇಳ್ತಾರೆ. ಸೊ ನೀವು ಈಸಿಯಾಗಿ ಈ ಒಂದು ಆಧಾರ್ ಅಪ್ಡೇಟ್ ಹಿಸ್ಟ್ರಿನ ತೋರಿಸ್ಬೋದು. ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ.